RBI ರೆಪೋ ರೇಟ್ ನ ಕಮ್ಮಿ ಮಾಡಿದ ತಕ್ಷಣ ನಿಮ್ಮ ಒಂದು EMI ಕೂಡ ಕಮ್ಮಿ ಆಗುತ್ತೆ. ಇದು ಯಾವ ರೀತಿ ಸಾಧ್ಯ? ರೆಪೋ ರೇಟ್ ಅಂದ್ರೆ ಏನು? ತುಂಬಾ ಜನಕ್ಕೆ ಏನ್ ಗೊತ್ತು, ರೆಪೋ ರೇಟ್ ನ ಕಮ್ಮಿ ಮಾಡಿದ್ರೆ ನನ್ನ ಒಂದು EMI ಕಮ್ಮಿ ಆಗುತ್ತೆ. ನನ್ನ ಒಂದು ಹೋಮ್ ಲೋನ್ ತಗೊಂಡಿರ್ತೀನಿ, ವೆಹಿಕಲ್ ಲೋನ್ ತಗೊಂಡಿರ್ತೀನಿ, ಪರ್ಸನಲ್ ಲೋನ್ ತಗೊಂಡಿರ್ತೀನಿ, ಎಜುಕೇಶನ್ ಲೋನ್ ತಗೊಂಡಿರ್ತೀನಿ, ಆ ಒಂದು ಲೋನ್ ತಗೊಂಡಿರೋ EMI ಅಮೌಂಟ್ ಕಮ್ಮಿ ಆಗುತ್ತೆ ಅಷ್ಟೇ ಗೊತ್ತು ಹೊರತು ರೆಪೋ ರೇಟ್ ಅಂದ್ರೆ ಏನು? ಕಮರ್ಷಿಯಲ್ ಬ್ಯಾಂಕ್ಸ್ ಗಳಲ್ಲಿ ದುಡ್ಡು ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ SBI, ಕೆನರಾ, ICICI, HDFC ಈ ರೀತಿ ಎಷ್ಟೋ ಬ್ಯಾಂಕ್ ಗಳಿದಾವಲ್ಲ, ಆ ಒಂದು ಬ್ಯಾಂಕ್ ಗಳಲ್ಲಿ ದುಡ್ಡು ಕಮ್ಮಿ ಇದ್ದಾಗ ಆ ಒಂದು ಬ್ಯಾಂಕ್ ಏನ್ ಮಾಡುತ್ತೆ, RBI ಹತ್ರ ಹೋಗುತ್ತೆ. RBI ಹತ್ರ ಹೋಗಿ RBI ಸರ್ ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ, ನಮ್ಗೆ ಸ್ವಲ್ಪ ಅಮೌಂಟ್ ಕೊಡಿ ಅಂತ ಕೇಳುತ್ತೆ. ಅವಾಗ RBI ಏನ್ ಮಾಡುತ್ತೆ, ಸುಮ್ನೆ ಕೊಡುತ್ತಾ? ಸುಮ್ನೆ ಕೊಡಲ್ಲ. RBI ಕೂಡ ಅವ್ರಿಗೆ ಒಂದು ಇಂಟ್ರೆಸ್ಟ್ ನ ಚಾರ್ಜ್ ಮಾಡುತ್ತೆ. ಸರಿ, ನಿನಗೆ 1 ಲಕ್ಷ ಬೇಕಾ, ತಗೋ 1 ಲಕ್ಷ ತಗೋ, ಬಟ್ ನನಗೆ ವರ್ಷಕ್ಕೆ ಇಷ್ಟು % ಅಂತ ಇಂಟ್ರೆಸ್ಟ್ ನೀನ್ ಪೇ ಮಾಡು ಅಂತ ಹೇಳುತ್ತಲ್ಲ, ಆ ಒಂದು ಇಂಟ್ರೆಸ್ಟ್ ನ ಹೇಳುತ್ತಲ್ಲ, ಆ ಒಂದು ಇಂಟ್ರೆಸ್ಟ್ ನ ರೆಪೋ ರೇಟ್ ಅಂತ ಕರಿತೀವಿ ನಾವು. ಆ ಒಂದು ಇಂಟ್ರೆಸ್ಟ್ ಡಿಸೈಡ್ ಮಾಡೋದು RBI. ಈಗ ಸದ್ಯಕ್ಕೆ ರೆಪೋ ರೇಟ್ 5.25 ಇದೆ. ಸೊ ಅದೇ RBI 5.5 ಮಾಡೋದು, 5.6 ಮಾಡಿದ್ರೆ ನಿಮ್ಮೊಂದು EMI ಕೂಡ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಯಾಕೆ RBI ಮಾಡುತ್ತೆ ಅಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ. ಅದು ರೆಪೋ ರೇಟ್ ನ ಡಿಕ್ರೀಸ್ ಮಾಡಿದ್ರೆ ನಮ್ಮೊಂದು ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ನಮ್ಮೊಂದು ಸ್ಪೆಂಡಿಂಗ್ ಜಾಸ್ತಿ ಆದ್ರೆ ಮನಿ ಸರ್ಕ್ಯುಲೇಷನ್ ಆಗುತ್ತೆ. ಮನಿ ಸರ್ಕ್ಯುಲೇಷನ್ ಆದ್ರೆ ಇಂಡಿಯನ್ ಎಕಾನಮಿ ಚೆನ್ನಾಗಿರುತ್ತೆ. ಅದೇ ಇನ್ಫ್ಲೇಷನ್ ಜಾಸ್ತಿ ಆದಾಗ ರೆಪೋ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ. ರೆಪೋ ರೇಟ್ ಇನ್ಕ್ರೀಸ್ ಮಾಡಿದಾಗ EMI ಕಾಸ್ಟ್ಲಿ ಆಗುತ್ತೆ. ನಾವು EMI ತಗೊಂಡು ಕಮ್ಮಿ ಮಾಡ್ತೀವಿ, ಸ್ಪೆಂಡಿಂಗ್ ಕಮ್ಮಿ ಮಾಡ್ತೀವಿ, ನಮ್ಮ ಒಂದು ಎಕಾನಮಿ ಕರೆಕ್ಟ್ ಸ್ಥಿತಿಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ.